that I'ma slow down. Don't wanna hear it talking shit, fuck the drama. Keep it coming, I'ma send you to your mama. Mr. Whip, 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 get the gun down. Dropping bodies in the place till the sun's out. Can't fuck with this, I'm going to try. Just when the bullets fly, I'm the last one to die. ನಮಸ್ತೆ ಎಲ್ಲರಿಗೂ, ಶುಭೋದಯ. ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಪುಕೆಟ್ ಪಟಾಂಗಲ್ಲಿದ್ದೀನಿ. ಇವತ್ತು ಪ್ಲ್ಯಾನ್ಸ್ ಬಂದು ಇಲ್ಲಿಂದ ಫಿಫಿ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀನಿ. ಫಿಫಿ ಐಲ್ಯಾಂಡಲ್ಲಿ ನಿಮಗೆ ಲೈಕ್ ಏನೇನು ಪ್ಲೇಸ್ ವಿಸಿಟ್ ಅಂದರೆ, ಒಂದು ನಿಮಗೆ ಹೇಳ್ದಂಗೆ ಫಿಫಿ ಐಲ್ಯಾಂಡ್, ಮತ್ತು ಮಾಯಾಬೆ, ಮತ್ತು ಮಂಕಿ ಐಲ್ಯಾಂಡ್ ಅಂತ ಈ 3 ಪ್ಲೇಸ್ ವಿಸಿಟ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಮೇನ್ಲಿ ನಿಮಗೆ ಫಿಫಿ ಐಲ್ಯಾಂಡಲ್ಲಿ ಸ್ಕೂಬಾ ಡೈವ್ ಇರುತ್ತೆ. ಸೊ ಅದು ಕೂಡ ನಾವು ಎಂಜಾಯ್ ಮಾಡ್ಬೋದು. ಸೊ ಬನ್ನಿ, ಪ್ರತಿಯೊಂದು ನಿಮಗೆ ಲೈಕ್ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ. ಸೊ ಫಿಫಿ ಐಲ್ಯಾಂಡಲ್ಲಿ ಮೀಟ್ ಮಾಡೋಣ ಬನ್ನಿ. ಸೊ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಸೊ ಅಂತೂ ಇಂತೂ ಇಲ್ಲಿ ರೀಚ್ ಆಗಿದ್ದೀನಿ. ಸೊ ಇಲ್ಲಿಂದ ಲೈಕ್ ಸ್ಪೀಡ್ ಬೋಟಲ್ಲಿ ಫಿಫಿ ಐಲ್ಯಾಂಡ್ ಹೋಗ್ತಾ ಇದೀನಿ. ಸೊ ಜಸ್ಟ್ ಪ್ಲೇಸ್ ನೋಡಿ ಹೆಂಗಿದೆ. ಸೊ ಇದು ಬಂದು ಸನ್ರೈಸ್ ಪಿಯರಾ ಅಂತ. ಇಲ್ಲಿಂದ ಲೈಕ್ ಸ್ಪೀಡ್ ಬೋಟಲ್ಲಿ ನಾವು ಫಿಫಿ ಐಲ್ಯಾಂಡ್ ಹೋಗ್ತಾ ಇದೀವಿ. ಬನ್ನಿ. ಈಗ ಸ್ಪೀಡ್ ಬೋಟ್ಗೆ ಮೂವ್ ಆಗ್ತಾ ಇದೀವಿ. ಇಲ್ಲಿಂದ ನಾನು ಹೇಳ್ದಂಗೆ ಫಿಫಿ ಐಲ್ಯಾಂಡ್, ಸೊ ಅಲ್ಲಿಂದ ಮಾಯಾಬೆ, ಆಮೇಲೆ ಮಂಕಿ ಐಲ್ಯಾಂಡ್ ಅಂತ. ಸೊ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಜಸ್ಟ್ ನೋಡಿ ಹೆಂಗಿದೆ ಅಂತ. ಒನ್ಸ್ ಫಿಫಿ ಐಲ್ಯಾಂಡ್ ಬೀಚ್ ಆದ ತಕ್ಷಣ ನಿಮಗೆ ಮತ್ತೆ ಸಿಗ್ತೀನಿ. ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಈಗ ಮಾಯಾಬೆ ರೀಚ್ ಆಗಿದ್ವಿ. ಫಸ್ಟು ಮಾಯಾಬೆಗೆ ಬಂದಿದ್ದೀವಿ ನೋಡಿ. ಸೊ ಪ್ಲೇಸ್ ಹೀಗಿದೆ. ಮಾಯಾಬೆಯಲ್ಲಿ ತುಂಬಾನೇ ರಶ್ ಇದೆ. ಇದು ತುಂಬಾ ಜನ ಬಂದಿದ್ದಾರೆ ನೋಡಿ. ಒಂದ್ಸತಿ ತೋರಿಸ್ತೀನಿ ನಿಮ್ಗೆ. ನಮ್ಮ ಬರತ್ತಂತ. ಹಲೋ, ಇವ್ರು ಆರ್ಗನೈಸಲ್ಲೇ ಬಂದಿರೋದು ನಾನು. ಸೊ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇದ್ದಾರೆ. 4th ಡೇ ಆಗಿರುವಂತ ಇವತ್ತು ನಾವು ಬಂದಿರೋದು ಒಂದು ಬೆಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಆಗಿರುವಂತ
ಫಿಫಿ ಐಲ್ಯಾಂಡ್ಗೆ. ಈ ಫಿಫಿ ಐಲ್ಯಾಂಡ್ ಅಲ್ಲಿ ಒಂದು ಜಾಗದಲ್ಲಿ ಭಯಂಕರ ಮೂವೀಸ್ ಪ್ಲಸ್ ಸಾಂಗ್ಸ್ ಶೂಟಿಂಗ್ಸ್ ಆಗಿದೆ. ಶಾರುಖ್ ಖಾನ್ ಮತ್ತೆ ದೀಪಿಕಾ ಪಡುಕೋಣೆದು ಒಂದು ಸಾಂಗ್ ಇದೆಯಲ್ಲ, ಆ ಸಾಂಗ್ ನಿಮ್ಗೆ ಯಾವ ಲೊಕೇಶನ್ ಅಂತ ಏನಾದ್ರು ಯೋಚನೆ ಮಾಡಿದ್ರೆ ಅದು ಇಲ್ಲಿ ಅಯ್ಯಾ ಬೇಲ್ ಲೊಕೇಶನ್. ನೀವು ಕೂಡ ವಿಸಿಟ್ ಮಾಡಿ, ಇಲ್ಲಿಗೆ ಬಂದ್ರೆ ಅಲ್ಲಿ ಹೋಗ್ತೀವಿ. ಸೊ ಇನ್ನೊಂದು ಲೈಕ್ 20 to 30 ಮಿನಿಟ್ಸ್ ಇದೆ. ಬಟ್ ಜನ ಅಂತೂ ತುಂಬ ಇದ್ದಾರೆ, ಸಿಕ್ಕಾಪಟ್ಟೆ ರಶ್ ಆಗಿದೆ. ವೇಟಿಂಗ್ ಫಾರ್ ವ್ಯೂಸ್. ನೋಡೋಣ. ಪ್ಲೇಸ್ ಮಾತ್ರ ಸೂಪರ್ ಆಗಿದೆ. ಸೊ ಎಷ್ಟು ಬ್ಲೂಯಿಶ್ ಆಗಿದೆ ವಾಟರ್ ಅಂದ್ರೆ ನೀವೇ ನೋಡಿ ಒಂದ್ಸತಿ. ವೆಲ್ಕಮ್ ಬ್ಯಾಕ್. ಈಗ ನಾನು ಕೈನೋ ಐಲ್ಯಾಂಡ್ ಅಲ್ಲಿ ಇದ್ದೀನಿ. ಸೊ ಫಿಫಿ ಐಲ್ಯಾಂಡ್ ಆದ್ಮೇಲೆ ಇಲ್ಲಿ ಕೈನೋ ಐಲ್ಯಾಂಡ್ ಬಂದೆ. ಸೊ ಫಿಫಿ ಐಲ್ಯಾಂಡ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಿಮ್ಗೆ ಅಲ್ಲಿ ತುಂಬಾ ಚೆನ್ನಾಗಿದೆ. ಬಟ್ ಏನಂದ್ರೆ ಸ್ಕೂಬಾ ಡೈವ್ ಬಂದು ಸ್ವಲ್ಪ ಡಿಸಪಾಯಿಂಟ್ ಆಯ್ತು. ಸೊ ಡಿಸಪಾಯಿಂಟ್ ಏನಾಯ್ತು ಅಂತಂದ್ರೆ ಅದಕ್ಕೇನು ಸ್ಕೂಬಾ ಡೈವಿಂಗ್ ಅಲ್ಲಿ ಬಂದು ನಿಮ್ಗೆ ನಮ್ಮ ಎಕ್ಸ್ಪೆಕ್ಟೇಷನ್ ಬಂದು ಸೊ ವಾಟರ್ ಕ್ಲಿಯರ್ ಆಗಿರುತ್ತೆ. ಸೊ ಫಿಶಸ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ನೋಡ್ಬೋದು ಅಂತ ಅನ್ಕೋತೀವಿ. ಬಟ್ ಅದೊಂದು ಡಿಸಪಾಯಿಂಟ್ ಆಯಿತು, ಕ್ಲಾರಿಟಿ ಇಲ್ಲ ವಾಟರಲ್ಲಿ. ಮತ್ತೆ ನಾರ್ಮಲ್ ಆಗಿ ಇವಾಗ ನಮ್ಮ ಮುರುಡೇಶ್ವರ ಅಲ್ಲಿ ಬಂದು ನೇತ್ರಾಣಿ ಐಲ್ಯಾಂಡ್ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿರೋ ಕ್ಲಾರಿಟಿ ಕೂಡ ಇಲ್ಲಿಲ್ಲ. ಸೊ ಕಂಪ್ಲೀಟ್ಲಿ ನಿಮಗೆ ಫಿಫಿ ಐಲ್ಯಾಂಡಲ್ಲಿ ಸ್ಕೂಬಾ ಡೈವ್ ಮಾಡೋದು ತುಂಬ ವೇಸ್ಟ್ ಆ್ಯಕ್ಚುಲಿ. ಸೊ ನನ್ನ ಕಡೆಯಿಂದ ಸಜೆಷನ್ ಏನು ಮಾಡ್ತೀನಿ ಅಂತಂದರೆ, ಫಿಫಿ ಐಲ್ಯಾಂಡ್ಗೆ ಯಾರು ಹೋಗ್ತೀರಾ ಸ್ಕೂಬಾ ಡೈವ್ ಮಾತ್ರ ಹೋಗ್ಬೇಡಿ. ಸೊ ನನಗೆ ಯಾಕೋ ಕಂಪ್ಲೀಟ್ಲಿ ಸ್ಕ್ಯಾಮ್ ಅನ್ನಿಸ್ತಾ ಇದೆ. ಅದು ಸ್ಕ್ಯಾಮ್ ಮತ್ತೆ ಲೈಕ್ ವೇಸ್ಟ್ ಅದು ಆ್ಯಕ್ಚುಲಿ. ಸೊ ಯಾಕಂತಂದರೆ ನಾನು ನಿಮ್ಗೆ ಹೇಳ್ದಂಗೆ ಡಿಫ್ರೆನ್ಸ್ ನಮ್ಮ ಮುರುಡೇಶ್ವರಲ್ಲೇ ತುಂಬ ಚೆನ್ನಾಗಿದೆ ಸ್ಕೂಬಾ ಡೈವಿಂಗ್. ಸೊ ಅಲ್ಲಿ ಟ್ರೈ ಮಾಡ್ಬೋದು. ಸೊ ಫಿಫಿ ಐಲ್ಯಾಂಡ್ ಆ ಥರ ಆಯಿತು. ಸೊ ನೆಕ್ಸ್ಟ್ ಇವಾಗ ಇಲ್ಲಿ ಕೈನೋ ಐಲ್ಯಾಂಡಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಫುಕೆಟ್ ಹೋಗ್ತೀನಿ. ಅದು ಮುಗಿಸ್ಕೊಂಡು ನಾಳೆ ನೆಕ್ಸ್ಟ್ ಎಲ್ಲಿ ಹೋಗ್ತೀನಿ ಏನು ಅಂತ ಅಂದ್ಬಿಟ್ಟು ನಿಮಗೆ ನಾಳೆ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ಬೈ. ನಮಸ್ತೆ ಎಲ್ಲರಿಗೂ, ಶುಭೋದಯ. ಇವತ್ತು ಡೇ 5. ಇವತ್ತಿನ ಪ್ಲ್ಯಾನ್ಸ್ ಏನಂತಂದರೆ ಇಲ್ಲಿಂದ ಟೈಗರ್ ಪಾರ್ಕ್ ಹೋಗ್ತಾ ಇದ್ದೀನಿ. ಸೊ ಜಸ್ಟ್ ಇವಾಗ ವೆಕೇಟ್ ಮಾಡಿದ್ದೀನಿ. ಸೊ ವೆಕೇಟ್ ಮಾಡಿ ಸೊ ಇಲ್ಲಿಂದ ಟೈಗರ್ ಪಾರ್ಕ್ ಹೋಗಿ
ಅಲ್ಲಿಂದ ಬಂದು ಪುಕೆಟ್ ಏರ್ಪೋರ್ಟ್ಗೆ ಹೋಗ್ತೀನಿ. ಸೊ ಇವತ್ತು ಬಂದು ಬ್ಯಾಂಗ್ಳೂರ್ ಹೊರಡ್ತಾ ಇದ್ದೀನಿ ಇವತ್ತು ಇಲ್ಲಿಂದ. ಸೊ ಆಲ್ಮೋಸ್ಟ್ ಮಧ್ಯಾಹ್ನ ಒಂದು 1 o'clock ಏರ್ಪೋರ್ಟ್ ರೀಚ್ ಆದರೂ ನಾನು ಬ್ಯಾಂಗ್ಳೂರ್ ರೀಚ್ ಆಗೋದು ಬಂದು ಅರೌಂಡ್ ಲೈಕ್ 9 to 10 PM ಆಗ್ಬೋದು. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಬಂದು ತುಂಬ ಚೆನ್ನಾಗಿತ್ತು. ಪ್ಲೇಸಸ್ ಆಗಿರ್ಬೋದು, ಏನೋ ನಾವು ನೋಡಿದ್ದು ಒಂದು ಎಕ್ಸ್ಪೀರಿಯನ್ಸು. ಸೊ ಏನು ಅಂತಂದರೆ, ಸೊ ಇಲ್ಲಿ ನಾನು ಥೈಲ್ಯಾಂಡಲ್ಲಿ ಏನು ನೋಡಿದೆ ಅಂದರೆ, ಇದು ಥೈಲ್ಯಾಂಡ್ ಬಂದು ಬರೀ ಲೈಕ್ ಏನೋ ಬೇರೆ ಅಂದರೆ ತುಂಬ ಜನ ಅಂದ್ಕೊಂಡಿರ್ಬೋದು ಈ ಥೈಲ್ಯಾಂಡ್ ಅಂತಂದರೆ ಬೇರೆ ವಿಚಾರಕ್ಕೆ ಅದಕ್ಕೆ ಇದಕ್ಕೆ ಅಂತ. ಬಟ್ ಇದು ಬಂದು ಥೈಲ್ಯಾಂಡು ಫ್ಯಾಮಿಲಿ ಕೂಡ ತುಂಬ ಚೆನ್ನಾಗಿರುತ್ತೆ. ಲೈಕ್ ಏನೋ ನೀವು ಬಂದರೆ ತುಂಬ ಟೈಮ್ ಸ್ಪೆಂಡ್ ಮಾಡ್ಬೋದು. ಮೈಂಡ್ ರಿಫ್ರೆಶ್ ಆಗುತ್ತೆ. ಮತ್ತು ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಏನಂದರೆ, ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಈಗ ಜಸ್ಟ್ ಟೈಗರ್ ಪಾರ್ಕ್ ರೀಚ್ ಆಗಿದ್ದೀನಿ. ಒಳ್ಳೆ ಏನೇನು ಪ್ರೈಸ್ ಇರುತ್ತೆ, ಯಾವ ಥರ ಏನು ನೋಡೋಣ ಬನ್ನಿ. ಈಗ ಜಸ್ಟ್ ಎಂಟ್ರಿ ಆಗಿದ್ದೀನಿ ಹೊರಗಡೆ. ಬಿಗ್ ಟೈಗರ್ ಸೊ ಫೋಟೋಸ್ ತೊಗೊಳೋದಕ್ಕೆ ಆಪ್ಷನ್ ತೊಗೊಂಡಿದ್ದೀನಿ. ಸೊ 1020 ಬಾತ್ ಆಗಿದೆ. ಹೊರಗಡೆ ಹೋಗಬೇಕು, ಜಸ್ಟ್ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡ್ಬೇಕು, ಎಕ್ಸ್ಪೀರಿಯನ್ಸ್ ಮಾಡಿ ಹೇಗಿರುತ್ತೆ ಅಂತ. ಸೊ ಬಂದಮೇಲೆ ಹೇಗಿರುತ್ತೆ ಅಂತ ಹೇಳ್ತೀನಿ. ಈಗ ಟೈಗರ್ ಹತ್ರ ಹೋಗಿ ಬಂದೆ. ಸೊ ರಿಯಲಿ ಸೂಪರ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಲೈಕ್ ಇಲ್ಲಿ ನೀವು ಫುಕೆಟ್ ಬಂದರೆ ಟೈಗರ್ ಪಾರ್ಕ್ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಒಂಥರ ಫೀಲೇ ಬೇರೆ ಆ್ಯಕ್ಚುಲಿ. ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಆನ್ ದ ವೇ ಟು ಏರ್ಪೋರ್ಟ್ ಚಲಾಂಗ್ ಟೆಂಪಲ್ ಅಂತ ಒಂದು ಬುದ್ಧ ಟೆಂಪಲ್ ಸಿಗುತ್ತೆ. ಸೊ ಆ ಟೆಂಪಲ್ಗೆ ವಿಸಿಟ್ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ ನೋಡೋಣ ಹೇಗಿದೆ ಅಂತ. ಇಲ್ಲಿ ಒಂದು ಟೆಂಪಲ್ ಇದೆ. ಸೊ ಈ ಟೆಂಪಲ್ ಅಲ್ಲಿ ಇಲ್ಲಿ ಇವ್ರಿಗೆ ಒಂದು ನಂಬಿಕೆ ಇದೆ. ಸೊ ಏನು ಅಂತಂದ್ರೆ, ಒಂದು ಬ್ಯಾಂಬು ಇದರಲ್ಲಿ ಸಣ್ಣ ಸಣ್ಣ ಲೈಕ್ ಈ ಕಲರ್ಸ್, ಆರೆಂಜ್ ಕಲರ್, ಬ್ಲೂ ಕಲರ್ ಈ ಥರದಲ್ಲಿ ಸ್ಟಿಕ್ಸ್ ಇಟ್ಟಿರ್ತಾರೆ. ಸೊ ಅದನ್ನ ಶೇಕ್ ಮಾಡಿದಾಗ ಯಾವ್ದು ಫಸ್ಟು ಕೆಳಗಡೆ ಬೀಳುತ್ತೆ ಅಲ್ಲ, ಸೊ ಅದರಲ್ಲಿ ಒಂದು ನಂಬರ್ ಇರುತ್ತೆ. ಆ ನಂಬರ್ ತಗೊಂಡು ನೀವು ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಲೈಕ್ ಒಂದು ಚೀಟಿಗಳಿರುತ್ತೆ. ಅದರಲ್ಲಿ ನೀವು ಲೈಕ್ ಚೈನೀಸ್ ಲ್ಯಾಂಗ್ವೇಜ್ ಅಲ್ಲಿ ಹಾಕಿರ್ತಾರೆ. ಸೊ ಅದನ್ನ ನೀವು ಗೂಗಲ್ ಟ್ರಾನ್ಸ್ಲೇಟ್ ಇಲ್ಲ ChatGPT ಅಲ್ಲಿ ಹಾಕಿದ್ರೆ ಅದು ಟ್ರಾನ್ಸ್ಲೇಟ್ ಮಾಡಿಕೊಡುತ್ತೆ. ಸೊ ನಿಮ್ಗೆ ಅದ್ರಲ್ಲಿ ಮುಂದಕ್ಕೆ ಏನಾಗುತ್ತೆ, ಇಲ್ಲ ನಿಮ್ಗೆ ಒಂಥರ ಫ್ಯೂಚರ್ ಹೆಂಗಿರುತ್ತೆ ಏನು ಅಂತ ನಿಮ್ಗೆ ತೋರಿಸ್ಕೊಡುತ್ತೆ. ಸೊ ತುಂಬಾ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಬಂದಾಗ ನೀವು ಟ್ರೈ ಮಾಡ್ಬೋದು.
ಕಂಪ್ಲೀಟ್ ಈ 5 days ಏನಿತ್ತು ಆ 5 days ಲೈಕ್ ಏನೋ ನನ್ನ ಲೈಕ್ ಏನೋ ಹೊಸ ಫ್ರೆಂಡ್ಸ್, ಸೊ ಇವ್ರ ಜೊತೆ ಟ್ರಾವೆಲ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿತ್ತು. ಸೊ ಅವ್ರನ್ನ ತೋರಿಸ್ತೀನಿ ಬನ್ನಿ. ನೋಡಿ, ಇದು ಫುಕೆಟ್ ಓಲ್ಡ್ ಟೌನ್ ಅಂತ. ಮತ್ತೆ ಇನ್ನೊಂದು ಈ 5 days ಏನಿದೆ, ಸೊ ಆ ಟ್ರಿಪ್ ನಿಮ್ಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸಿದ್ದೀನಿ. ನೀವು ನೋಡಿ ಖುಷಿ ಪಟ್ಟಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಏನು ಮಾಡ್ಕೊಳ್ತೀನಿ ಅಂದರೆ, ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ,